ಹಾಗೆ ಎಲ್ರಿಗೂ ನಮಸ್ಕಾರ. 22 ಏಪ್ರಿಲ್ 2025 ಅಂದರೆ ನಿನ್ನೆ ದಿನ ಭಾರತ ದೇಶದ ಇತಿಹಾಸದ ಪುಟಗಳಲ್ಲಿ ಮತ್ತೊಂದು ಕರಾಳ ದಿನ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿರೋಂಗೆ ಜಮ್ಮು ಕಾಶ್ಮೀರನ ಪೆಹಲ್ಗಾಮ್ ಅನ್ನೋ ಒಂದು ಜಾಗದಲ್ಲಿ ನಮ್ಮ ದೇಶದಿಂದ ನಾನಾ ಒಂದು ಪ್ರದೇಶದಿಂದ ಟೂರ್ಗೆ ಹೋದಂತಹ ಟೂರಿಸ್ಟ್ಗಳ ಮೇಲೆ ಧರ್ಮ ಯಾವುದು ಅಂತ ತಿಳ್ಕೊಂಡು ಅವ್ರ ಮೇಲೆ ಗುಂಡಿಕ್ಕಿ ಅವರನ್ನು ಹತ್ಯೆ ಮಾಡಲಾಗಿದೆ. ಇದನ್ನು ನೋಡಿ ನಿಜವಾಗ್ಲೂ ರಕ್ತ ಕುದಿಯುತ್ತೆ ಗುರು. ಎಷ್ಟು ದಿನ ಅಂತ ಇನ್ನೂ ಧರ್ಮ ಅಂತ ಸಾಯ್ತಾರೋ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಇದು ಮಾಡ್ತಿರೋವಂಥದ್ದು ಎಲ್ಲಿಂದ ಅಂತ ಕ್ಲಿಯರಾಗಿ ಎಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಆ್ಯಂಡ್ ಯಾವ ಕೆಲವು ಹುಡುಗರನ್ನ ಇಟ್ಕೊಂಡು ಅವ್ರಿಗೆ ಧರ್ಮದ ಒಂದು ಅಮಲನ್ನು ಸೇರಿಸಿ ಅವ್ರನ್ನ ದೇಶದ ಒಳಗಡೆ ಇರೋರನ್ನೇ ದೇಶದ ಒಂದು ವಿರುದ್ಧ ಕಟ್ಟುವಂಥದ್ದು ಇದೆಯಲ್ಲ, ಇದು ಮಾಡುವಂಥದ್ದು ಬೇರೆ ಯಾರೂ ಅಲ್ಲ, ಅದೇ ಪಕ್ಕದಲ್ಲಿರುವಂಥ ಪಾಕಿಸ್ತಾನ. ನಾವು ಆಲ್ರೆಡಿ ನೋಡಿದ್ದೀವಿ. 2011 ಆದಂತಹ ಒಂದೇನು ಮುಂಬೈ ತಾಜ್ ಹೋಟೆಲ್ ಮೇಲೆ ಆದಂಥ ಅಟ್ಯಾಕ್ ಆದರೂ ಆಗಿರ್ಬೋದು, ಪುಲ್ವಾಮಾ ಆದರೂ ಆಗಿರ್ಬೋದು, ಬಾಲಾಕೋಟ್ ಆದರೂ ಆಗಿರ್ಬೋದು, ಉರಿ ಆದರೂ ಆಗಿರ್ಬೋದು, ಈ ಥರ ಸುಮಾರು ಒಂದು ಇನ್ಸಿಡೆಂಟ್ಗಳು ನಡೀತಾನೆ ಬಂದಿದೆ. ಆದರೆ ಅದಕ್ಕೆ ಆ್ಯಕ್ಷನ್ಗಳು ಎಷ್ಟೇ ತೊಗೊಂಡ್ರು ಕೂಡ ಅದನ್ನು ನಿಲ್ಸೋಕೆ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿರೋಂಗೆ ಜಮ್ಮು ಕಾಶ್ಮೀರದಲ್ಲಿ 370 ಏನದು ಆರ್ಟಿಕಲ್ ಇತ್ತು, ಅದನ್ನು ತೆಗೆದಾದ್ಮೇಲೆ ಎಲ್ಲರೂ ಕೂಡ ಜಮ್ಮು ಕಾಶ್ಮೀರಲ್ಲಿರುವಂಥ ಒಂದು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗುವಂಥ ಪ್ರಯತ್ನ ಎಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಆ ಒಂದು ಭಯ ಮತ್ತೆ ಇವಾಗ ಹುಟ್ಕೊಂಡಿದೆ. 28 ಜನಕ್ಕಿಂತ ಜಾಸ್ತಿ ಜನ ತಮ್ಮ ಒಂದು ಪ್ರಾಣ ಕಳ್ಕೊಂಡಿದ್ದಾರೆ. ನಿಜವಾಗ್ಲೂ ಮತ್ತೆ ಅದು ಭಯ ಶುರು ಆಗಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶ ಯಾವ ರೀತಿಯಲ್ಲಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗತ್ತೆ. ಆ್ಯಂಡ್ ಈ ಸರಿ ಉತ್ತರ ಹೆಂಗಿರಬೇಕು ಅಂತಂದರೆ ಇನ್ನೊಂದು ಸಾರಿ ತಿರುಗು ಕೂಡ ನೋಡಬಾರ್ದು. ಆ ರೀತಿಯಲ್ಲಿ ಇರಬೇಕು ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ನಡೆದಿರೋಂಥ ಒಂದು ಇನ್ಸಿಡೆಂಟ್ಗಳು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ರಕ್ತ ಕುದಿಯುತ್ತೆ ನಮಗೆ. ಮೇ, ಏಪ್ರಿಲ್, ಜೂನ್ ಇದೆ. ಇದು ಸ್ವಲ್ಪ ಟೂರಿಸ್ಟ್ಗಳು ಜಾಸ್ತಿ ಹೋಗೋದ್ರಿಂದ ಸೆಕ್ಯೂರಿಟಿ ಇನ್ನೊಂದು ಚೂರು ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಮೇ ಬಿ ಆಯಾ ಒಂದು ಏನು ರೆಸ್ಪಾನ್ಸಿಬಲ್ ಇದ್ದಾರೆ ಅವ್ರು ನೋಡ್ಕೊತಾರೆ ಅಂತ ಹೇಳ್ತೀನಿ. ಜೊತೆಗೆ ಏನಪ್ಪ ಅಪ್ಡೇಟು IPL ಬಗ್ಗೆ ಅಂತಂದರೆ ಇವತ್ತಿನ ಒಂದು ಪಂದ್ಯದಲ್ಲಿ ಮುಂಬೈ ಆ್ಯಂಡ್ ಏನು ಹೈದರಾಬಾದ್ ನಡೀತಾ ಇದೆ. ಆ ಒಂದು ಪಂದ್ಯದಲ್ಲಿ ಯಾವುದೇ ರೀತಿಯ ಸೆಲೆಬ್ರೇಷನ್ ಇರೋದಿಲ್ಲ ಅಂತ ಅನೌನ್ಸ್ ಆಗಿದೆ. ಅಂದರೆ ಚೀರ್ ಲೀಡರ್ಗಳು ಸೆಲೆಬ್ರೇಟ್ ಮಾಡಲ್ಲ, ಬೌಂಡ್ರಿ ಸಿಕ್ಸರ್ಗಳಿಗೆ ಅದು ಇರಲ್ಲ. ಆಮೇಲೆ ಮ್ಯಾಚ್ ಮುಗ್ದಾದ್ಮೇಲೆ ಫೈರ್ ವರ್ಕ್ಸ್ ಏನು ಪಟಾಕಿ ಅದೇನಿತ್ತು ರಾಕೆಟ್ ಇತ್ತಲ್ಲ, ಆ ರೀತಿಯಲ್ಲಿ ಯಾವುದೂ ಇರೋದಿಲ್ಲ. ಜೊತೆಗೆ ಯಾವುದೇ ರೀತಿಯ ಸೆಲೆಬ್ರೇಷನ್ ಅಂತೂ ಇರೋದಿಲ್ಲ. ಓಕೆ, ಇದ್ರ ಜೊತೆಗೆ ಅಲ್ಲಿ 1 ನಿಮಿಷಗಳ ಒಂದು ಮೌನಾಚರಣೆ ಕೂಡ ನಡೆಸ್ತಾರಂತೆ ಸ್ಟೇಡಿಯಮಲ್ಲಿ. ಜೊತೆಗೆ ದೆನ್ ಬ್ಲ್ಯಾಕ್ ಒಂದು ಪಟ್ಟೆ ಹಾಕೊತಾರೆ ಕೈಗೆ. ಅದು ಕೂಡ ಇವತ್ತಿನ ಒಂದು ಮ್ಯಾಚಲ್ಲಿ ನೋಡ್ತೀರಾ ನೀವು. ಆ್ಯಂಡ್ ನಿಜವಾಗ್ಲೂ ದುಃಖಕರ ಅಂತ ನನಗನ್ಸುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿನ್ನೆ ಪಂದ್ಯದ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಿನ್ನೆ ಪಂದ್ಯ LSG ವರ್ಸಸ್ DC. ಅದ್ರ ಬಗ್ಗೆ ರಿವ್ಯೂ ಮಾಡಬೇಕಿತ್ತು, ಮಾಡಲಿಕ್ಕಾಗಿಲ್ಲ ನಿನ್ನೆ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ನೋಡ್ಕೊಂಬರೋಣ. ಆ್ಯಂಡ್ LSG ಅಂತೂ ನಿಜವಾಗ್ಲೂ ಔಟ್ ಆಫ್ ಟೂರ್ನಮೆಂಟ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಆ ಒಂದು ಏನು ಸ್ಟಾರ್ಟ್ ಸಿಕ್ಕಿತ್ತು ಅವ್ರಿಗೆ, ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಯಾರು, ನಮ್ಮ ಮಾರ್ಕ್ರಮ್ ಆ್ಯಂಡ್ ಮಾರ್ಷ್ ಅವರು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. 10 ಓವರಲ್ಲಿ 87 ರನ್ನು ಒಂದು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ರು ಫಸ್ಟ್ ಒಂದು ವಿಕೆಟ್ಗೆ. ತುಂಬ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ತೀನಿ. ಬಟ್ ಅದಾದಮೇಲೆ 10 ಓವರ್ಸ್ಗೆ 87 ಇದ್ದಂಥದ್ದು 20 ಓವರ್ಗೆ ಅಲ್ಲಿ 159 ಮಾಡಿದ್ದಾರೆ. ನಿಜವಾಗ್ಲೂ ವರ್ಸ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಪಂತ್ ಅಂತೂ ಯೂಸ್ಲೆಸ್ ಆಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಸೀಸನಲ್ಲಿ. ಆ್ಯಂಡ್ ಪೂರನ್ ಯಾವಾಗ ಆಡ್ತಾರೆ ಅವರ ಒಂದು ರನ್ ಗತಿ ಇನ್ನೂ ಜಾಸ್ತಿ ಹೋಗುತ್ತೆ. ಬಿಟ್ಟರೆ ಪೂರನ್ ಆಡಿಲ್ಲ ಅಥವಾ ಮಿಚೆಲ್ ಮಾರ್ಷ್ 20 ಓವರ್ಸ್ ಮ್ಯಾಚ್ ಆಡಿಲ್ಲ ಅಂತಂದರೆ LSGಗೆ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಬ್ಯಾಟಿಂಗಲ್ಲಿ ತೊಗೊಳಕ್ಕೆ ಹೋದರೆ. ಅಬ್ದುಲ್ ಸಮದ್ 1 ಮ್ಯಾಚ್ ಆಡಿದ್ರೆ ಇಡೀ ಸೀಸನ್ ಆಡಲ್ಲ. ಬದೌನಿನ ಅವ್ರು ಎಷ್ಟಾಗುತ್ತೆ, ಅವ್ರು ಎಷ್ಟು ಬಾಲ್ ಸಿಗುತ್ತೆ ಅದರಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾರೆ. 36 in 21 ಬಾಲ್, 171 ಸ್ಟ್ರೈಕ್ ರೇಟ್ ಇದೆ. ಅವರು ಡೀಸೆಂಟಾಗಿ ಆಡಿದ್ದಾರೆ. ಆ್ಯಂಡ್ ಮಾರ್ಕ್ರಮು ಅಷ್ಟೇ. ಅವ್ರಿಗೇನು ಇದು ಇದೆ, ಅವರು ಆಡ್ತಿದ್ದಾರೆ. ಬಟ್ 1 or 2 ಮೆಂಬರ್ಸಿಂದ ಆದರೆ ಆಗೋದಿಲ್ಲ. ಇಡೀ ತಂಡ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಪಂತ್ ಅಂತೂ ಅವ್ರು ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಅಷ್ಟು ಕೆಳಗಡೆ ಬರುವಂಥ ಬ್ಯಾಟ್ಸ್ಮನ್ ಅಲ್ವೇ ಅಲ್ಲ ಅವ್ರು ಹಂಗೆ ನೋಡೋಕೆ ಹೋದರೆ. ಅಲ್ಲಿ ಫಸ್ಟು ಬದೋನಿಗೆ ಕಳಿಸ್ಬಿಟ್ಟು ಆಮೇಲೆ ಅವ್ರು ಬರ್ತಾರೆ ಅಂತಂದರೆ ಅವ್ರ ಮೇಲೆ ಅವ್ರಿಗೆ ಯಾವ ರೀತಿಯಲ್ಲಿ ಕಾನ್ಫಿಡೆನ್ಸ್ ಇದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಅವ್ರ ಸ್ಕೋರ್ಗಳು ನೋಡ್ತಾ ಇದ್ರೆ ನಿಜವಾಗ್ಲೂ 27 crore ವರ್ತಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಬೌಲಿಂಗಲ್ಲಿ ಕೂಡ ಅಷ್ಟೇ. LSG ಕಡೆಯಿಂದ ದಿಗ್ವೇಶ್ ರಾತಿ ಬಿಟ್ಟರೆ ಇನ್ಯಾರು ಕೂಡ ಎಫೆಕ್ಟಿವ್ ಅಂತ ಅನ್ನಿಸ್ತಾನೆ ಇಲ್ಲ. ಅಲ್ಲಿ ಯಾವಾಗ ಒಂದು ಸಾರಿ ರವಿ ಬಿಷ್ಣೋಯ್ ಎಫೆಕ್ಟಿವ್ ಅಂತ ಅನ್ನಿಸ್ತಾರೆ. ಬಟ್ ಅವರು ಓವರ್ ಕಂಪ್ಲೀಟ್ ಮಾಡಿಸಲ್ಲ. ಪಂತ್ ಕಡೆಯಿಂದ ಕ್ಯಾಪ್ಟನ್ಸಿ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆವೇಶ್ ಖಾನ್ ಡೀಸೆಂಟಾಗಿ ಮಾಡ್ತಾರೆ 1 ಮ್ಯಾಚ್ 2 ಮ್ಯಾಚು. ಬಟ್ ಇನ್ನು ಮಿಕ್ಕಿರೋವಂಥ ಮ್ಯಾಚಲ್ಲಿ ಇಲ್ಲ ಅಂತ ಬೌಲಿಂಗೇ ಕಾಣಿಸ್ತಾ ಇಲ್ಲ. ಖಂಡಿತವಾಗ್ಲೂ LSG ಅವರಿಗೆ ಈ ಒಂದು ಸೀಸನ್ನು ಒಂದು ರೀತಿಯಲ್ಲಿ ಎಂಡ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಒಂದೊಂದು ಕಡೆಗೆ DC ಸೂಪರಾಗಿ ಆಡಿದ್ರು ನಿನ್ನೆ. ಅಭಿಷೇಕ್ ಪೋರೆಲ್ ಅದ್ಭುತವಾಗಿ ಆಡಿದ್ರು. ಕರುಣ್ ನಾಯರ್ ಬೇಗ ಔಟ್ ಆದರೂ ಕೂಡ ರಾಹುಲ್ ಆ್ಯಂಡ್ ಅಭಿಷೇಕ್ ಪೋರೆಲ್ ಸೂಪರಾಗಿ ಆಡಿದ್ರು ಅಂತ ಹೇಳ್ತೀನಿ. ಗೊತ್ತಾಗಿರುವಂಥ ಒಂದು ಬ್ಯಾಟಿಂಗು. ಆ್ಯಂಡ್ ರಾಹುಲ್ ಬಗ್ಗೆ ಮಾತಾಡಲೇಬೇಕು. ಆ್ಯಂಡ್ ಇದಕ್ಕಿಂತ ಮುಂಚೆ ಅಭಿಷೇಕ್ ಪೋರೆಲ್ 51 ಮಾಡ್ಕೊತಾರೆ. ಮೀನ್ಸ್ ಅವರ ಒಂದು ಹಾಫ್ ಸೆಂಚುರಿ ಮಾಡ್ಕೊತಾರೆ 36 ಬಾಲ್ಗಳಲ್ಲಿ. 141 ಸ್ಟ್ರೈಕ್ ರೇಟ್ ಇದೆ. ಆ್ಯಂಡ್ ಯಾವುದೇ ಒಂದು ಇದರಲ್ಲೂ ಕೂಡ ಅಲ್ಲಿ LSG ವಿನ್ ಆಗುತ್ತೆ ಅಂತ ಅನ್ನಿಸ್ಲೇ ಇಲ್ಲ. ಫಸ್ಟ್ 10 ಓವರ್ಸ್ ಫಸ್ಟ್ ವಿಕೆಟ್ಗೆ ಆ ಒಂದು ಪಾರ್ಟ್ನರ್ಶಿಪ್ ಬಂತು. ಅಲ್ಲೇ ಅಷ್ಟೇ ಗೆದ್ದಿರೋವಂಥದ್ದು. ಅದಾದಮೇಲೆ LSG
ಖಂಡಿತವಾಗ್ಲೂ ಯಾವುದರಲ್ಲೂ ಕೂಡ ಡಾಮಿನೇಷನ್ ಅಂತ ಅನಿಸ್ಲೇ ಇಲ್ಲ. ಡಿ ಸಿನೇ ವಿನ್ ಆಗೋ ರೀತಿಯಿಂದ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಕೂಡ ಕಾಣಿಸ್ತಾ ಇತ್ತು. ಸೊ ಅದೇ ರೀತಿಯಲ್ಲಿ ರಾಹುಲ್ ಆ್ಯಂಡ್ ಅಭಿಷೇಕ್ ಪೋರೆಲ್ ಸೂಪರಾಗಿ ಬ್ಯಾಟಿಂಗ್ ಆಡಿದ್ರು. ರಾಹುಲ್ 57 in 42 ಡೆಲಿವರೀಸು ಸಖತ್ತಾಗಿ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಅಕ್ಷರ್ ಪಟೇಲ್ ಆ್ಯಂಡ್ ರಾಹುಲ್ ಈ ಒಂದು ಪಂದ್ಯನ 18 ಓವರ್ಗಳಲ್ಲೇ ಮುಗಿಸ್ಬಿಡ್ತಾರೆ. ಅಂದರೆ ಇನ್ನೂ ಆಲ್ಮೋಸ್ಟ್ 13 ಬಾಲ್ಗಳು ಸ್ಪೇರಾಗಿ ಮಾಡಿಕೊಂಡು ಒಂದು 2 ವಿಕೆಟ್ಗಳನ್ನ ಕಳ್ಕೊಂಡು ಈ ಪಂದ್ಯನ ಮುಗಿಸ್ತಾರೆ ಅಂತ ಹೇಳ್ಬೋದು. 8 ವಿಕೆಟ್ಗಳ ಈ ಕಡೆಗೆ LSG ಕಡೆಗೆ ಯಾರು ಕೂಡ ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ದಿಗ್ವೇಶ್ ರಾತಿ ಬಿಟ್ಟರೆ ಇನ್ಯಾರು ಕೂಡ ಏನಿಲ್ಲ. ಆ್ಯಂಡ್ ಈ ಕಡೆಗೆ DC ಕಡೆಯಿಂದ ಮುಖೇಶ್ ಕುಮಾರ್ ಸೂಪರಾಗಿ ಆಡಿದ್ರು. 4 ಓವರಲ್ಲಿ 33 ರನ್, 4 ವಿಕೆಟ್ ತೆಗೆದಿದ್ರು. ಆ್ಯಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಅವರೇ ಆಗ್ತಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಮ್ಯಾಚ್ ಮುಗ್ದಾದ್ಮೇಲೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ರಾಹುಲ್ ಆ್ಯಂಡ್ ಗೋಯಂಕ್ ಅಂಕಲ್ ಮಧ್ಯೆ. ಆ್ಯಕ್ಚುಲಿ ಅಲ್ಲಿ ಮ್ಯಾಚ್ ಮುಗ್ದಾದ್ಮೇಲೆ ಅಲ್ಲಿ ಏನು ಶೇಕ್ ಹ್ಯಾಂಡ್ ಕೊಡೋಕ್ಕಂತ ಬರ್ತಾರೆ. ಅಲ್ಲಿ ಗೋಯಂಕ್ ಅವ್ರು ಏನೋ ಸ್ವಲ್ಪ ಸ್ಮೈಲ್ ಕೊಟ್ಟು ರಾಹುಲ್ ಅವ್ರಿಗೆ ಸ್ವಲ್ಪ ಮಾತಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಇದ್ರು ಅಂತ ಅನ್ಸುತ್ತೆ. ಬಟ್ ರಾಹುಲ್ ಅದಕ್ಕೆ ಯಾವುದಕ್ಕೂ ಕೂಡ ಆಸ್ಪದ ಕೊಡದೇನೆ ಕೈ ಕುಲುಕಿ ಹಂಗೆ ಮುಂದೆ ಹೊಂಟೋಗ್ಬಿಡ್ತಾರೆ. ಆ್ಯಕ್ಚುಲಿ ಅವ್ರು ಹಂಗೆ ಮುಖ ನೋಡ್ದೇನೂ ಕೂಡ ಹೋಗ್ತಾ ಇದ್ರು. ಬಟ್ ಅಲ್ಲಿ ಏನೋ ನಮ್ಮ ಗೋಯಂಕ್ ಅಂಕಲ್ ಏನೋ ಮಾತಾಡಿಸಿದ್ರು. ಬಟ್ ಅಲ್ಲಿ ಜಾಸ್ತಿ ಅವ್ರ ಮಾತು ಕೊಡದೇನೆ ಅಲ್ಲಿಂದ ಹಂಗೆ ಮುಂದೆ ಹೊಂಟೋಗ್ಬಿಟ್ರು ಅಂತ ಕ್ಲಿಯರಾಗಿ ಕಾಣಿಸ್ತಿತ್ತು. ಅಲ್ಲಿ ನೋಡ್ತಾ ಇದ್ದಾರೆ ಅಕ್ಷರ್ ಪಟೇಲ್ ಕೂಡ ಸ್ಮೈಲ್ ಮಾಡ್ತಾಯಿದ್ರು. ಹಿಂಗೆ ಅಷ್ಟೇ ಗುರು, ಟೈಮ್ಗಳು ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಅಂತಂದರೆ, ರಾಹುಲ್ನ ಒಂದು ಸ್ಥಾನದಿಂದ ಕೆಳಗಡೆ ಬಂದಾದಮೇಲೆ ಪಂತನ ತೊಗೊಂಡು ಬಂದರು. ಆ್ಯಂಡ್ ಪಂತನ ತೊಗೊಂಡು ಬಂದಾದಮೇಲೆ ರೀಸೆಂಟ್ ಕೆಲವು ಇಂಟರ್ವ್ಯೂಗಳು ನೋಡ್ತಾ ಇದ್ರೆ ಪಂತ್ ಏನು ದೊಡ್ಡ ಸ್ಟಾರ್ ಆಟಗಾರ ಹಾಗೆ ಹೀಗೆ ಒಂದು ರೀತಿಯಲ್ಲಿ ಏನೇನೋ ದೊಡ್ಡದಾಗಿ ಕೊಚ್ಕೊತಾ ಇದ್ರು ಗೋಯಂಕ್ ಅಂಕಲು. ಬಟ್ ಇವಾಗ ಗೊತ್ತಾಗ್ತಿದೆ ಯಾವ ರೀತಿಯಲ್ಲಿ ಏನು ನಡೀತಾ ಇದೆ ಟೂರ್ನಮೆಂಟು, ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ, ಯಾರು ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತ. ಟೈಮ್ಗಳು ಹಿಂಗೆ ಚೇಂಜ್ ಆಗುವಂಥದ್ದು. ಆವಾಗ ಧೋನಿಗೂ ಕೂಡ ಹಿಂಗೆ ಮಾಡಿದ್ರು ಇದೇ ಒಂದು ಗೋಯಂಕ್ ಅವರು. ಓಕೆ, ಇವ್ರದೇ ಫ್ರಾಂಚೈಸಿ ಪುಣೆ ವಾರಿಯರ್ಸ್, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅವರು. ಅವಾಗಲೂ ಕೂಡ ಅಷ್ಟೇ ಧೋನಿನ ಕ್ಯಾಪ್ಟನ್ಸಿಂದ ಕೆಳಗಡೆ ಇಳಿಸಿದ್ರು. ಧೋನಿ ಕ್ಯಾಪ್ಟನ್ಸಿನ ಕೆಳಗಡೆ ಇಳಿಸ್ತಾರೆ ಅಂತಂದರೆ ಲೆಕ್ಕ ಹಾಕಿ ನೀವು. ಅವ್ರನ್ನ ಬದಲು ಸ್ಟೀವನ್ ಸ್ಮಿತ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟರು. ಅಲ್ಲಿ ಧೋನಿಗೆ ಅವಮಾನ ಆಯಿತು. ಅಗೇನ್ ರಾಹುಲ್ ಅವ್ರಿಗೆ 1-2 ಮ್ಯಾಚ್ ಸೋತಿದ್ದಕ್ಕೆ ಅದು ಗ್ರೌಂಡಲ್ಲೇ ಒಂದು ಬೈಯೋವಂಥದ್ದು, ಡಿಸ್ಕಷನ್ ಮಾಡುವಂಥದ್ದು ಕೋಪದಲ್ಲಿ. ಅದು ಖಂಡಿತವಾಗ್ಲೂ ಒಂದು ರೀತಿ ಡಿಸ್ರೆಸ್ಪೆಕ್ಟ್ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ರಾಹುಲ್ ಅವರು ಲಾಸ್ಟ್ ಒಂದು ಏನು ಇಯರ್ ಇತ್ತು ಅಲ್ಲಿಂದ ಅವರು ನಾನು LSGಗೆ ಆಡಲ್ಲ ಅಂತ ಹೇಳಿ ಅವರು ಆಕ್ಷನ್ಗೆ ಹೊಂಟೋದ್ರು. ಅದಾದಮೇಲೆ ಇವಾಗ ಆಕ್ಷನಲ್ಲಿ ನಿಮ್ಗೆ ಗೊತ್ತಿರೋಂಗೆ 27 crore ಪಂತ್ ಅವ್ರನ್ನ ತೊಗೊಂಡಿದ್ರು. ಬಟ್ ಇವಾಗ ಏನಾಗ್ತಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಅಣ್ಣಂಗೆ. ಖಂಡಿತವಾಗ್ಲೂ ಟೈಮ್ಗಳು ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಒಬ್ರಿಗೊಂದು ಕಾಲ ಆದರೆ ಇನ್ನೊಬ್ರಿಗೊಂದು ಕಾಲ. ಅಗೇನ್ ನಮ್ಮ ರಾಹುಲ್ ಒಂದು ಒಳ್ಳೆ ಉತ್ತರನೇ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಒಂದು ಒಳ್ಳೆ ಖುಷಿ ಆಯಿತು ನನಗೆ ಒಂದು ಸ್ವಾಭಿಮಾನದಿಂದ ನಡ್ಕೊಂಡಿರೋವಂಥದ್ದನ್ನು ನೋಡಿ. ಓಕೆ, ನಿಮಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇಳಿದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.